ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಲ್ಕ್ ಥ್ರೆಡ್ನ ಬಳಸಿ ಯಾವ ರೀತಿ ಬ್ಯಾಂಗಲ್ಸ್ಗಳನ್ನ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಬೇಕಾಗುವಂಥದ್ದು ಸಿಲ್ಕ್ ಥ್ರೆಡ್ಸು 40 ಎಳೆ ಇರುವಂತಹ 2 ಕಲರ್ನ ತೊಗೊಂಡಿದ್ದೀನಿ. ನಾನು ಎರಡೂ ಕೂಡ 40 ಎಳೆ ಇದೆ. ಈ ಜೊತೆಗೆ ನಾರ್ಮಲ್ ನೀಡಲ್ಸ್ನ ತೊಗೊಂಡಿದ್ದೀನಿ, ಫ್ಯಾಬ್ರಿಕ್ ಗ್ಲೂ, ಗೋಲ್ಡನ್ ಜೆರಿ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ, ಹಾಫ್ ಮೋತಿ ತೊಗೊಂಡಿದ್ದೀನಿ ಇಲ್ಲಿ. ಇದ್ರ ಜೊತೆಗೆ ಸೀಸರು, ಮುಖ್ಯವಾಗಿ ಬ್ಯಾಂಗಲ್ಸ್ಗಳು ಪ್ಲಾಸ್ಟಿಕ್ ಆದರೂ ಗಾಜಾಗಿ ತೊಗೊಬೋದು. ನಾನು ಇಲ್ಲಿ ಗಾಜಿನ ಬಳೆಗಳನ್ನ ತೊಗೊಂಡಿದ್ದೀನಿ. ಈ ಥರ ಬಳೆಗಳನ್ನ ತೊಗೊಂಡು ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಬಳೆಗಳನ್ನ ಒಂದು ಮೇಲೆ ಒಂದು ಇಟ್ಟು ಗಮ್ ಹಾಕಿ ಅಂಟಿಸ್ಕೊಬೇಕಾಗತ್ತೆ, ಜಾರ್ ಹೋಗಬಾರ್ದು ಅಂತ ಹೇಳಿ. ನೋಡಿ, ಇಲ್ಲಿ ಗ್ಲೂನ ಹಾಕಿ ನಾನು ಜಾಯಿನ್ ಮಾಡ್ತೀನಿ ಮೂರಕ್ಕೂ ಸೇರಿ. ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ದಟ್ಕೊಳುತ್ತೆ ಒಂದಕ್ಕೊಂದು. ಈಗ ಅಟ್ಯಾಚ್ ಮಾಡಿ ಆದಮೇಲೆ ನೋಡಿ, ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ಸಿಲ್ಕ್ ಥ್ರೆಡ್ನ ಗಾಜಿನ ಒಳಭಾಗದಲ್ಲಿ ಗ್ಲೂ ಹಾಕಿ ಲಾಕ್ ಮಾಡ್ಕೊತೀನಿ ಇಲ್ಲಿ ಫಸ್ಟು. ಅದಕ್ಕೆ ಅಂಟ್ಕೊಂಡು ಆದಮೇಲೆ ನಾನು ಇದನ್ನು ಸುತ್ಕೊತಾ ಬರ್ತೀನಿ. 3 ಬಳೆಗಳನ್ನ ಸೇರಿ ಸುತ್ಕೊತಾ ಬರಬೇಕು. ಎಳೆಗಳು ಎಲ್ಲೂ ಜಾರ್ ಹೋಗದೆ ಇರೋಂಗೆ ಟೈಟಾಗಿ ಎಳ್ಕೊಂಡು ಸುತ್ತಾ ಬರಬೇಕಾಗತ್ತೆ. ಇದು ಮೊದಲನೇ ಸ್ಟೆಪ್ಪು. ಈ ಥರ ಇದು ಫಸ್ಟು ಸುತ್ಕೊಂಡು ಆದಮೇಲೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಆಗುವಂಥದ್ದು. ಇದೇ ರೀತಿ ಪೂರ್ತಿ ಬ್ಯಾಂಗಲ್ಸ್ನೂ ಕೂಡ ಸುತ್ಕೊಬೇಕಾಗತ್ತೆ. ಮೂವತ್ತರಿಂದ 47 ದಾರನ ತೊಗೊಬೋದು. ನಾನು 47 ದಾರ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ 3 ಬಳೆಗಳಿರೋದ್ರಿಂದ ಬೇಗ ಕವರ್ ಆಗುತ್ತೆ ಮತ್ತು ಸುತ್ತೋಕ್ಕೂ ಕೂಡ ಈಸಿ ಆಗುತ್ತೆ. ಸುತ್ತಬೇಕಾದ್ರೆ ದಾರನ ಟೈಟಾಗಿ ಇಟ್ಕೊಬೇಕು. ಹಿಂಬದಿಯಲ್ಲಿ ಟೈಟಾಗಿ ಒತ್ತಿಟ್ಕೊಂಡು ಆನಂತರ ಮುಂಬದಿಯಿಂದ ಸುತ್ಕೊತಾ ಬರಬೇಕಾಗತ್ತೆ. ನೋಡಿ, ಇದು ಸುತ್ಕೊತಿದ್ದೀನಿ. ಥ್ರೆಡ್ ಖಾಲಿ ಆಗುತ್ತೆ. ನನಗೆ ಇದಿಷ್ಟು ಥ್ರೆಡ್ ಖಾಲಿ ಆದಮೇಲೆ ನೋಡಿ ಅರ್ಧಕ್ಕೆ ಖಾಲಿ ಆಗಿಬಿಡ್ತು. ಸೊ ಆವಾಗ ಮತ್ತೆ ನಾನು ಇನ್ನೊಂದು ಸಿಲ್ಕ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊತೀನಿ ಅಲ್ಲಿ. ಅಟ್ಯಾಚ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫುಲ್ ಬ್ಯಾಂಗಲ್ಸು ಹೀಗೆ ಕವರ್ ಆದಮೇಲೆ ಇದನ್ನು ಕೊನೆಯಲ್ಲಿ ಎಂಡಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನೋಡಿ, ಹೀಗೆ ಸುತ್ಕೊಂಡಿದ್ದೀನಿ. ಎಂಡಿಂಗ್ ಪಾಯಿಂಟ್ ಬರೋ ತನಕ ಸುತ್ಕೊಬೇಕು. ಎಲ್ಲೂ ಕೂಡ ಗ್ಯಾಪ್ ಬರ್ದಿರೋಂಗೆ ಕ್ಲೀನಾಗಿ ನೀಟಾಗಿ ಸುತ್ಕೊಬೇಕಾಗತ್ತೆ. ಹೀಗೆ ಸುತ್ಕೊಂಡಾಗಬೇಡಿ. ನೋಡಿ, ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆ ಹಂತಕ್ಕೆ ಬಂದಾಗ ನೋಡಿ, ಹಿಂಬದಿಯಿಂದ ಥ್ರೆಡನ್ನು ಒತ್ತಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಥ್ರೆಡನ್ನು ಕಟ್ ಮಾಡ್ಕೊಬೇಕು. ನಾವು ಕಟ್ ಮಾಡಿಕೊಂಡು ನಂತರದಲ್ಲಿ ಗ್ಲೂನ ಹಾಕಿ ಅದನ್ನು ಅಟ್ಯಾಚ್ ಮಾಡಬೇಕು. ಗ್ಲೂವನ್ನು ಚೆನ್ನಾಗಿ ಹಚ್ಚಿ ಅಟ್ಯಾಚ್ ಮಾಡಾದಮೇಲೆ ನೋಡಿ ಬ್ಯಾಂಗಲ್ಸ್ ಹೀಗೆ ರೆಡಿ ಆಗುತ್ತೆ. ಇದಾದಮೇಲೆ ಇದಕ್ಕೆ ನಾನು ಹಾಫ್ ಮೋತಿ ತೊಗೊಂಡಿದ್ದೀನಿ. ಅದನ್ನು ಹೇಗೆ ಹಚ್ತೀನಿ ನೋಡಿ. ಫಸ್ಟು ಗ್ಲೂನ ಒಂದು ಇಂಚಷ್ಟು ಗ್ಯಾಪ್ನಲ್ಲಿ, 1 ಇಂಚಷ್ಟು ಗ್ಯಾಪ್ನಲ್ಲಿ ಗ್ಲೂನ ಅಪ್ಲೈ ಮಾಡ್ಕೊತೀನಿ. ಆನಂತರ ಅದರ ಮೇಲೆ ಒಂದು ಹಾಫ್ ಮೋತಿನ ಇಡ್ತಾ ಬರೋದು. ಫುಲ್ಲು ಇಡೀ ಬ್ಯಾಂಗಲ್ ಸುತ್ತಲೂ ಕೂಡ ಇದೇ ಗ್ಯಾಪ್ನಲ್ಲಿ ನಾನು ಮೋತಿನ ಅಟ್ಯಾಚ್ ಮಾಡ್ತಾ ಬರ್ತೀನಿ.
ನೋಡಿ ಈಗ ಫುಲ್ ಅಟ್ಯಾಚ್ ಮಾಡಾಗಿದೆ. ಈ ಥರ ಕಾಣುತ್ತೆ ಬ್ಯಾಂಗಲು. ಇದಕ್ಕೆ ನಾನು ಗೋಲ್ಡನ್ ಥ್ರೆಡ್ನ ಸುತ್ತಾ ಬರೋದು. ನೋಡಿ ಇದು ಸೇಮ್ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಗೋಲ್ಡನ್ ಥ್ರೆಡ್ನ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡು ನಂತರ ಸುತ್ತಾ ಬರ್ಬೋದು. ಯಾವ ಥರ ಡಿಸೈನ್ ಬೇಕು ಅನ್ನೋದು ನಮ್ಮ ಇಷ್ಟಕ್ಕೆ ಬಿಟ್ಟಿರೋದು. ನಾನು ಇವತ್ತು ಹೀಗೆ ನಾರ್ಮಲಾಗಿ ಸುತ್ತೋದು ಬೇಡ ಅಂಥೇಳಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂಥೇಳಿ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೇಗೆ ಬೇಕಾದ್ರೂ ಅದು ಇಂಟುದವರು ಹಾಕ್ಬೋದು ಅಥವಾ ಸ್ಟ್ರೈಟ್ ಆಗಿದ್ರು ಮಾಡ್ಬೋದು. ನಾನಿಲ್ಲಿ ಒಂದು ಸ್ಲ್ಯಾಂಟಿಂಗ್ ಮತ್ತು ಒಂದು ಸ್ಟ್ಯಾಂಡಿಂಗ್ ಲೈನನ್ನು ಹಾಕ್ತಾ ಬರ್ತೀನಿ. ನೋಡಿ ಹೀಗೆ ಸುತ್ಕೊತಾ ಬರ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಸುತ್ತೋದ್ರಿಂದ. ಅಂದರೆ ಈ ಗೋಲ್ಡನ್ ಅನ್ನೋದು ಯಾಕೆ ಅಟ್ಯಾಚ್ ಮಾಡ್ತೀವಿ ಅಂದರೆ ಯಾವುದೇ ಸ್ಯಾರಿಗಾದರೂ ಅಥವಾ ಯಾವುದೇ ಡ್ರೆಸ್ ಹಾಕೊಂಡಾಗಲೂ ಗೋಲ್ಡನ್ ಕಲರ್ ಇದ್ದರೆ ಕಾಂಬಿನೇಷನ್ನು ಮ್ಯಾಚ್ ಚೆನ್ನಾಗುತ್ತೆ. ನೋಡಿ ಇದಕ್ಕೆ ನಾವು ಸಿಲ್ವರ್ ಥ್ರೆಡ್ಗಳು ಕೂಡ ಯೂಸ್ ಮಾಡ್ಬೋದು. ನಮ್ಮ ಸ್ಯಾರಿಗೆ ಡ್ರೆಸ್ಸಿಗೆ ಅದಕ್ಕೆ ಮ್ಯಾಚಿಂಗ್ ಮಾಡಬೇಕಾದಾಗ ಈ ಥ್ರೆಡ್ಸ್ಗಳು ಹೆಲ್ಪ್ ಆಗುತ್ತೆ. ಗೋಲ್ಡನ್ ಆಗಲಿ, ಕಾಪರ್ ಕಲರ್ ಆಗಲಿ ಅಥವಾ ಈ ಸಿಲ್ವರ್ ಕಲರ್ ಆಗಲಿ ಥ್ರೆಡ್ಸ್ನ ಯೂಸ್ ಮಾಡ್ಕೊಬೋದು ನಾವು. ಹೀಗೆ ಕಂಪ್ಲೀಟಾಗಿ ಸುತ್ಕೊಬೇಕು. ಅದ ನಂತರ ನೋಡಿ ಲಾಸ್ಟ್ನಲ್ಲಿ ಫಿನಿಶಿಂಗ್ ಟೈಮ್ನಲ್ಲಿ ನೋಡಿ ಹಿಂಬದಿಯಿಂದ ಗಟ್ಟಿ ಒತ್ತಿಟ್ಕೊಂಡು ನೋಡಿ ಎಷ್ಟು ಬೇಕೋ ಅಷ್ಟಕ್ಕೆ ಥ್ರೆಡ್ನ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಳೋದು. ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಬೋದು. ಹಚ್ಚಿ ಒಂದು 2 ಮಿನಿಟ್ಸಿಗೆ ಗಟ್ಟಿಯಾಗಿ ಅಟ್ಯಾಚ್ ಆಗತ್ತದು ಥ್ರೆಡ್ಸ್ಗಳು. ನೋಡಿ ಈಗ ಈ ಥರ ಫಿನಿಶಿಂಗ್ ಬಂದಿದೆ. ತುಂಬ ಚೆನ್ನಾಗಿ ಕಾಣೋಂಥ ಡಿಸೈನು. ಈ ಥರದ್ದು ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ನಂತರ ನೋಡಿ ಈ ಥರ ಸಿಂಗಲ್ ಬಳೆಗಳಿಗೆ ಈ ಥರ ಸುತ್ಕೊಂಡಿದ್ದೀನಿ. ಇಲ್ಲಿ ನಾನು ಡಬಲ್ ಕಲರ್ ಯೂಸ್ ಮಾಡೋದ್ರಿಂದ ಈ ಕಲರ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದರ ಮೇಲೆ ನಾನು ಸ್ಟೋನ್ ಚೈನ್ನ ಅಟ್ಯಾಚ್ ಮಾಡ್ತೀನಿ. ಈಗ ನೋಡಿ ಸ್ಟೋನ್ ಚೈನನ್ನು ಸ್ಟ್ರೈಟಾಗಿ ಇಟ್ಕೊಂಡು ಗ್ಲೂಗೆ ಅಟ್ಯಾಚ್ ಮಾಡಬೇಕು. ನೋಡಿ ಬ್ಯಾಂಗಲ್ ಮಧ್ಯೆ ಮತ್ತೆ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಒಂದು ಸ್ವಲ್ಪ ಗ್ಲೂನ ಅಪ್ಲೈ ಮಾಡೋದು ಮತ್ತು ಅದರ ಮೇಲೆ ಚೈನನ್ನ ಇಡ್ತಾ ಬರಬೇಕು. ಹೀಗೆ ಫುಲ್ ಬ್ಯಾಂಗಲ್ ಸರ್ಕಲ್ ರೂಪದಲ್ಲಿ ನಾನು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಕೊನೆಯಲ್ಲಿ ಎಷ್ಟು ಬೇಕೋ ಅಷ್ಟುದ್ದಕ್ಕೆ ಚೈನ್ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಆನಂತರ ಗ್ಲೂಗೆ ಹಚ್ಚಿ ನೋಡಿ ಅಟ್ಯಾಚ್ ಮಾಡಿದ್ದೀನಿ ಬ್ಯಾಂಗಲಿಗೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ಸೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಈಗಾಗಲೇ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲಿ ಈ ರೀತಿ ಚೆನ್ನಾಗಿ ಕಾಣುತ್ತೆ. ಈ ಥರ ಬ್ಯಾಂಗಲ್ಸ್ ರೆಡಿಯಾಗಿದೆ. ನೋಡಿ ಸಿಂಪಲ್ಲಾಗಿ ಚೆನ್ನಾಗಿದೆ ಬ್ಯಾಂಗಲ್ಸು. ಟ್ರೈ ಮಾಡಿ ನೀವು ಇದನ್ನು ಕಲ್ತ್ಕೊಂಡು ಬಳಸ್ಬೋದು. ತುಂಬ ಚೆನ್ನಾಗಿದೆ, ಯುನೀಕಾಗಿ ಕಾಣುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.